ಇವಾಗ ಗೋಲ್ಕೊಂಡ ಫುಡ್ ಮ್ಯಾಕ್ಸಿಮಮ್ ಎಕ್ಸ್ಪ್ಲೋರ್ कर लिया ಸ್ವಲ್ಪ ಈ ಟೈಪ್ ಪಾಯಿಂಟ್ ನಿಂತು ಒಬ್ರು ವಿಸ್ಪರ್ ಮಾಡಿದ್ರೆ ಈಚಿ ಸೈಡ್ ಪರ್ಷಿಯನ್ ಗಾರ್ಡನ್ ಆ ಬೇಸಿಸ್ ಮೇಲೆ ಪರ್ಷಿಯನ್ ಸ್ಟೈಲಲ್ಲಿ एक्चुअली ನಾವಿವಾಗ ಗೋಲ್ಕೊಂಡ ಫೋರ್ಟ್ ಹತ್ರ ಹೋಗ್ತಿದ್ದೀನಿ सेक्रेटेरिएट का है ना क्या भाई सेक्रेटेरिएट तेलंगाना सेक्रेटेरिएट हाँ वो गए था ना बी आर अम्बेडकर तेलंगाना सेक्रेटेरिएट वो सब गया मैं क्योंकि ना आज और कल का 2 ही दिन है मेरे पास कल मैक्सिमम एक्सप्लोर कर लिया पर क्या हुआ कि थोड़ा कल टाइमिंग का थोड़ा गड़बड़ हो गया मेरा ओके ओके हाँ है ना आपका इंस्टाग्राम और यूट्यूब हाँ, definitely. कराना गोलकोंडा और तारामती बंजारी ये पूरा एक ही लाइन पे आता है ना ओके एक ही रूट में आता है भाई एक ही एरिया में आते हो शायद हाँ पूरे एक ही एरिया में आता है हाँ खाली एक 5-6 किलोमीटर आसपास रहता है ना वो ओके 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 भाई तेरा नाम भरत 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 अरे भरत नाइस टू मीट यू भरत थैंक यू ब्रो कर्म करना है देने वाले तो भगवान है ना ಸರಿ ನಾವು ಇವಾಗ ಗೋಲ್ಕೊಂಡ ಫೋರ್ಟ್ ಹತ್ತತ್ರ ಬಂದು ರೀಚ್ ಆಗಿದ್ದೀವಿ ನೋಡೋಣ ಇಲ್ಲೇ ಎಲ್ಲೋ ಎಂಟ್ರಿ ಗೇಟ್ ಇದೆ अपन आए ना ओके वो एक दरवाजा और ये मक्की दरवाजा है ओके 2 दरवाजे हैं 2 दरवाजा है ओके ओके हाँ ना कौन सा तो ये वाला दूसरा दरवाजा इधर हाँ मक्की इधर ना दरवाजा ओके ओके ये अपना गोलकोंडा ಆ್ಯಕ್ಚುಲಿ ಫೈನಲಿ ಗೋಲ್ಕೊಂಡ ಹತ್ರ ಬಂದು ರೀಚ್ ಆಗಿದ್ದೀವಿ ನಾವು ಥ್ಯಾಂಕ್ಸ್ ಭಯ್ಯ थैंक यू ಥ್ಯಾಂಕ್ ಯು ಕ್ರೇಜಿ ಆಗಿದೆ ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ಗೋಲ್ಕೊಂಡ ಫೋರ್ಟ್ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ ಆ್ಯಕ್ಚುಲಿ ಗೋಲ್ಕೊಂಡ ಫೋರ್ಟ್ ಬಂದ್ಬಿಟ್ಟು 11th ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಸೊ ಆ್ಯಕ್ಚುಲಿ ಇದು ಒಳಗಿಂದ ಏರಿಯಾ ಇಲ್ಲಿ ಗೋಲ್ಕೊಂಡ ಫೋರ್ಟಿಂದ ಎಷ್ಟು ವಿಶಾಲವಾಗಿದೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಗುರು ಇದು यार गाइड होगा गाइड नहीं नहीं गोलकुंडा स्टोरी गाइड ಇದು ಮೋಸ್ಟ್ಲಿ ದರ್ಬಾರ್ ಆಗಿತ್ತು ಅನ್ಸುತ್ತೆ ಇದೆಲ್ಲ ಆ್ಯಕ್ಚುಲಿ ಇಲ್ಲಿ ಒಳಗೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಇದು ಇಲ್ಲಿ ನೀವು ಎಂಟ್ರಿ ಹಾಕ್ಕೊಳ್ಳೆ ಇಲ್ಲಿ ಒಳಗೊಳಗೆ ಗುಹೆಗಳ ಟೈಪ್ ಇದೆ ಇಲ್ಲೆಲ್ಲ ಆ್ಯಕ್ಚುಲಿ ಈ ಜಾಗ ಇದೆಯಲ್ಲ ಇಲ್ಲಿ ನೋಡ್ಬೋದು ಈ ಪಾಯಿಂಟಿಂದ ನಿಂತು ಒಬ್ಬರು ಮಾತಾಡಿದರೆ ಸ್ವಲ್ಪ ಈ ಟೈಪ್ ಪಾಯಿಂಟ್ ನಿಂತು ಒಬ್ಬರು ವಿಸ್ಪರ್ ಮಾಡಿದರೆ ಈಚಿ ಸೈಡು ಅಂದರೆ ಇಲ್ಲಿ ಕೇಳ್ಬೋದು ಕ್ಲಿಯರಾಗಿ ಈ ಮೂಲೆಯಿಂದ ಆ ಮೂಲೆಗೆ ಮಾತಾಡಿದ್ದು ಮಾತ್ರ ಕ್ಲಿಯರಾಗಿ ಕೇಳುತ್ತೆ ಗೊತ್ತಾಯ್ತಾ ಹಿಂಗಿದೆ ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಸ್ಪೀಕ್ ಫ್ರಮ್ ದಿಸ್ ಸೈಡ್ ಒನ್ಸ್ ಅಲ್ಲ ಅದೇ ನೋಡೋಣ ಇವಾಗ ಅವರ ಆ ಸೈಡಿಂದ ಒಬ್ಬರು ಮಾತಾಡ್ತಾರೆ ನಿಮ್ಗೆ ಕೇಳತ್ತೆ ನೋಡೋಣ ತಡೀರಿ I think you slowly whisper it. Yeah, I can hear, but whisper it a bit slowly. Hello, hello, can you hear me? I can hear you, yes, yes. Thanks, man. Actually, clear ಆಗಿ ಕೇಳುತ್ತೆ ಗುರು, ಇದರಲ್ಲಿ ರೆಕಾರ್ಡ್ ಆಗಿದೆ ಇಲ್ಲ ಗೊತ್ತಿಲ್ಲ ನನಗೆ. ಏನೋ ನಾಯ್ಸ್ ವಿತ್ ಬ್ಲಾಗಿಂಗ್. ಕ್ಲಿಯರ್ ಆಗಿ ಕೇಳುತ್ತೆ ವಾಯ್ಸ್ ಮಾತ್ರ. ಏನಂತ అంటే ಕುತುಬ್ ಶಾ ಟೈಮಿಂದು అంటే ಆರ್ಕಿಟೆಕ್ಚರೇ ಕ್ರೇಜಿ ನೋಡೋಣ ಇಲ್ಲಿ ಈ ಜಾಗ ಬಂದಿದೆ ಮತ್ತೊಂದಿದು ಇಲ್ಲಿ ಸಖತ್ತಾಗಿದೆ ಇನ್ನು ಹೇಗಿದೆ ನೋಡಿ ಇಲ್ಲಿ ಆರ್ಕಿಟೆಕ್ಚರ್ ಫುಲ್ ಸಖತ್ತಾಗಿ ದೊಡ್ಡದಿದೆ ಆ್ಯಕ್ಚುಲಿ ಅವರು ಹಂತವಾಗಿ ಪ್ಯಾಲೇಸ್ನ ಕಟ್ಕೊತ ಬಂದಿದ್ದಾರೆ ಒಂದು ಕಡೆ ಮಾಸ್ಕ್ ಮಾಡಿದ್ದಾರೆ ಒಂದೊಂದ್ಸತಿ ಅವ್ರಿಗೆ ಬೇಕಾದಂಗೆ ಕನ್ವೀನಿಯಂಟ್ ಪ್ರಕಾರ ಮಾಡ್ಕೊಂಡು ಬಂದಿದ್ದಿದೆ ಇವರು
ಅಲ್ಲಿ ಮೇಲೆ ಕಿಲ್ಲ ಇದೆ ಒಂದು. ಸೊ ಇದು ರಾಯಲ್ ಪ್ಯಾಲೇಸ್ ಅಂತೆ. ಭಯ್ಯ ಹೇಳ್ತೇವೆ ಇವ್ರ ಜೊತೆನೇ ಹೋಗೋದು ಒಳ್ಳೇದು. ಆ್ಯಕ್ಚುಲಿ ಇಲ್ಲಿ ಇದು ರಾಯಲ್ ಪ್ಯಾಲೇಸ್ ಅಂತ. ಇದು ರಾಯಲ್ ಪ್ಯಾಲೇಸ್ ಅಂದರೆ ನೋಡಿ ಇಲ್ಲಿ ನೆಕ್ಲೆಸ್ ಟೈಪ್ ಆರ್ಕಿಟೆಕ್ಚರ್ ಇದೆ ಅಂತ ಮೇಲೆ ಡೋರ್ ಮೇಲೆ ಕಾಣ್ಬೋದು ನೀವು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಶೆಕೆ ಇದೆ ಇವತ್ತು. ಸೊ ಇಲ್ಲಿ ಮೇಲೆ ಹತ್ತು ಹೋಗ್ತಿದ್ದೀವಿ ಇವಾಗ ನಾವು. ಕಿಲಾ ಇದೆ ಮೇಲೆ ಮೇನ್ ಫುಟ್ಟು. ಇಷ್ಟೆಲ್ಲ ಕಷ್ಟಪಡ್ತೀನಿ ನಿಮಗೋಸ್ಕರನೇ. ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ, ಅದಕ್ಕೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮ್ಯಾಕ್ಸಿಮಮ್ ಜನ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಯಾಕೆ ಗೊತ್ತಿಲ್ಲ. ಆದ್ರೂ ನಿಮ್ಮ ಸಪೋರ್ಟ್ ಇರಬೇಕು ನಮಗೆ. ಹೀಗೆ ಸಪೋರ್ಟ್ ಇದ್ದರೆ ಇನ್ನೂ ಸೂಪರ್ ವೀಡಿಯೋಸಾಗಿ ಮಾಡ್ಕೊಂಡು ಹೋಗ್ತೀವಿ. ಫೀಡ್ಬ್ಯಾಕ್ ಕೊಡಿ ಮಾತ್ರ. ಒಂದು ಸೂಪರ್ ಅದೊಂದು ಟೈಮ್ ಲ್ಯಾಪ್ಸ್ ತೆಗೋಣ. ಆ್ಯಕ್ಚುಲಿ ನಾವು ಇವಾಗ ಬಂದುಬಿಟ್ಟು ಫುಲ್ ಟಾಪಲ್ಲಿ ಬಂದಿದ್ದೀವಿ. ಇಲ್ಲಿ ರಾಜ ಮತ್ತು ರಾಣಿ ಇರೋ ಮಹಲ್ ಆಗಿರ್ತಿದ್ದು ಹಿಂದೆ ನೋಡ್ಬೋದು. ಆ್ಯಕ್ಚುಲಿ ಇದನ್ನು ಹ್ಯಾಕ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದರೆ ಎಲ್ಲ ಪರ್ಟಿಕ್ಯುಲರ್ ಎಲ್ಲ ಸೀಸನ್ ಟೈಮಲ್ಲಿ, ಇವಾಗ ಸಮ್ಮರ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಅದಕ್ಕೋಸ್ಕರ ಗಾಳಿ ಬರಬೇಕಂತನೂ ವೆಂಟಿಲೇಷನ್ ಸಿಸ್ಟಮು ಹಾಗೆ ಮಾಡಿಟ್ಟಿದ್ದಾರೆ. ಸ್ಪೆಷಲಿಟಿ ಅಂದರೆ ಈ ಮಹಲಿಂದ ಇಲ್ಲಿ ಆ್ಯಕ್ಚುಲಿ ಕೆಳಗಿಂದ ಅಲ್ಲಿ ಯಾರಾದರೂ ಮಾತಾಡಿದರೆ, ಇಲ್ಲಾಂದರೆ ಏನಾದರೂ ಇದು ಕಿನ್ನರಗಳು ಇರ್ತಾವಲ್ಲ, ಮಂಗಳಮುಖಿಯರು, ಅವರೇನಾದರೂ ಚಪ್ಪಾಳೆ ಹೊಡೆದ್ರೆ ಅಲ್ಲಿಂದ ಇಲ್ಲಿ ತನಕ ಕೇಳುತ್ತೆ ಅಂತ ಹೇಳ್ತಾರಪ್ಪ. ಹಿಂಗಿದೆ ನೋಡೋಣ. ಇವಾಗ ಮೇಲೆ ಹೋಗಿ ಅಲ್ಲಿ ಹೇಗಿದೆ ಅನ್ನೋದು ಎಕ್ಸ್ಪ್ಲೋರ್ ಮಾಡೋಣ ಒಳಗೆ. ಅಂದರೆ ಮತ್ತೆ ಸ್ಟೆಪ್ಸ್ ಆಗಿ ಫಿಟ್ ಆಗಿರುತ್ತೆ, ಹೇಗಿರ್ತಾರೆ. ಓ ವ್ಯೂ ನೋಡಿ ಇದು. ಅರೆ ವಾ, ಹೇಗಿದೆ ನೋಡಿ ಇಲ್ಲಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡದಿದೆ ಇದು. ಗಾಳಿ ಮಾತ್ರ ಸೂಪರಾಗಿ ಬೀಸುತ್ತೆ. ಇಲ್ಲೇ ರಾಜ ರಾಣಿಯರೆಲ್ಲ ಚೇರ್ ಹಾಕೊಂಡು ಚಿಲ್ ಮಾಡ್ತಿದ್ರು ಅನ್ಸುತ್ತೆ. ಅದು ಆ್ಯಕ್ಚುಲಿ ಅದು ಎಂಟ್ರಿ ಪಾಯಿಂಟ್. ಅಲ್ಲಿಂದ ನಾವು ಈ ಸೈಡ್ ಎಕ್ಸ್ಪ್ಲೋರ್ ಮಾಡ್ಕೊತ ಬಂದಿದ್ದೀವಿ. ಆಗ ಆ ಸೈಡಿಂದ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದರೆ ಆಯ್ತು. ಬರಬೇಕಾದ್ರೆ ನಾನು ಆ ಸೈಡಿಂದ ಬಂದೆ. ಎಲ್ಲ ಸುಮಾರು ದೊಡ್ಡದಿದೆ ಅದು. ಅಲ್ಲೆಲ್ಲ ಮೇನ್ ರೋಡ್ ಇದೆ ಅಲ್ಲಿ ನೋಡಿ. ಆವಾಗ ಆ ಜಾಗದಲ್ಲಿದ್ದೆ ನಾನು. ಕೆಳಗೆಲ್ಲ ಫುಲ್ ಅಲ್ಲಿ ಅಂಡರ್ಗ್ರೌಂಡ್ ಬೇಸ್ಮೆಂಟ್ ಎಲ್ಲ ಇದೆ. ಆ್ಯಕ್ಚುಲಿ ಅಲ್ಲಿ ಕಾಳಿ ದೇವತೆಯ ದೇವಸ್ಥಾನ ಇದೆ. ಅಲ್ಲಿ ಎರಡು ಕಲ್ಲಿದೆಯಲ್ಲ, ಅದ್ರ ಎಕ್ಸಾಕ್ಟ್ ಕೆಳಗೆ ಟೈಪ್ ಗುಹೆ ಟೈಪ್ ಇದೆ ಅಲ್ಲಿ. ಹಿಂಗಿದೆ ನೋಡ್ಬೋದು. ಸೊ ಪ್ಯಾಲೇಸ್ ಮುಗೀತಿ, ಇವಾಗ ಕೆಳಗೆ ಹೋಗೋಣ. ಲೆಟ್ಸ್ ಗೋ. ಸಾಲ್ವ್ ಮಾಡ್ತೀವಿ. ಸ್ಟ್ರಕ್ಚರ್ ಇಸ್ ಲೊಕೇಟೆಡ್. ಇವಾಗ ಓದ್ಬೋದು, ಇಲ್ಲಿ ಪಾಸ್ ಮಾಡ್ಕೊಂಡು ಓದ್ಬೋದು.
ಅದು ಮ್ಯಾಕ್ಸಿಮಮ್ ಏನೋ ಬಂದು ಆಡಿಯನ್ಸ್ ಅಂದರೆ ಜನರೆಲ್ಲ ಬಂದು ರಾಜ್ಗಳು ಏನು ಹೇಳ್ತಿದ್ರು ಅಂತ ಕೇಳ್ತಿದ್ರು ಇಲ್ಲಿ. ಹತ್ತೋದೇ ಕಷ್ಟ ಇದು ಗುರು ಇಲ್ಲಿ. ಗೋಲ್ಕೊಂಡ ಫೋಟೋ ಒಂದು ಮುಗೀತು ಫುಲ್ ಸಖತ್ತಿದೆ ಮಾತ್ರ. ಇಲ್ಲಿ ಕ್ಯಾನನ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಒಂದು ಲೆಂತ್ ಸುಮಾರಿದೆ. ಹೈದ್ರಾಬಾದ್ ಬಂದರೆ ಗೋಲ್ಕೊಂಡ ಫೋರ್ಟ್ ಮಾತ್ರ ಮುದ್ದಾಮಾಗಿ ಬರ್ನಿ, ಯಾಕಂದರೆ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಇದು. ಮತ್ತು ಅದು ಬಾಕಿ ಎಲ್ಲ ಕಂಪೇರ್ ಮಾಡಿದ್ರೂ ಸುಮಾರು ದೊಡ್ಡದಾಗಿದೆ. ನಮ್ಮ ಮಿರ್ಜಾನ್ ಫೋರ್ಟ್ಗಿಂತ ಸುಮಾರು ದೊಡ್ಡದಾಗಿದೆ ಗೋಲ್ಕೊಂಡ ಫೋರ್ಟ್. ಸೊ ಕರೆಂಟ್ಲಿ ಇವಾಗ ನಾವು ಸರಾಮತಿ ಬರ್ದಾರಿ ಅನ್ನೋ ಜಾಗದಲ್ಲಿದ್ದೀವಿ. ಸೊ ಇದು ಗೋಲ್ಕೊಂಡ ಫೋರ್ಟಿಂದ ಅರೌಂಡ್ 2-3 ಕಿಲೋಮೀಟರ್ಸ್ ಸುಮಾರಿದೆ. ಆ್ಯಕ್ಚುಲಿ ಯಾರಿಗೂ ಅಲೌಡ್ ಇಲ್ಲ, ಅವ್ರ ಹತ್ರ ಪರ್ಮಿಷನ್ ಕೇಳಿ ಹಾಗೆ ಬಂದುಬಿಟ್ಟೆ. ಆ್ಯಕ್ಚುಲಿ ಇದೊಂದು ಮ್ಯೂಸಿಕ್ ಹಾಲ್ ಇದು ಗೊತ್ತಾ ನಿಮಗೆ. ಆ್ಯಕ್ಚುಲಿ ಕೆಳಗಿರೋದು ಪರ್ಷಿಯನ್ ಗಾರ್ಡನ್, ಆ ಬೇಸಿಸ್ ಮೇಲೆ ಪರ್ಷಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ. ಕ್ಲೀನ್, ಯಾರನ್ನೂ ಬಿಡಲಿಲ್ಲ ಒಳಗೆ, ಹಾಗೆ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಜನರಿಗೂ ಜಾಸ್ತಿ ಗೊತ್ತಿಲ್ಲ ಇಲ್ಲಿ ಇದೆಲ್ಲ ಇರೋದು. ಆ್ಯಕ್ಚುಲಿ ಸ್ವಲ್ಪ ಏನಿದೆ ಹಿಲ್ ಟಾಪ್ ಮೇಲಿದೆ, ಅದು ಸಿಕ್ಕಾಪಟ್ಟೆ ಮೇಲಿದೆ. ಇದೆ ಅಂತ ನೋಡೋಣ ಇವಾಗ. ಫುಲ್ ಆರ್ಕ್ ಸ್ಟ್ರಕ್ಚರಲ್ಲೇ ಕಟ್ಟಿರೋದು ಇದು, ಎಲ್ಲ ಪಿಲ್ಲರ್ಸು ಆರ್ಕು ಒಳಗೆ. ಕ್ರೇಜಿ ಫುಲ್ ತಂಪುಗಳಿದೆ ಇಲ್ಲಿ. ಆ್ಯಕ್ಚುಲಿ ಈ ಗೋಡೆಗಳನ್ನೆಲ್ಲ ಸುಣ್ಣ ಮತ್ತು ಬೆಲ್ಲದಿಂದ ಮಾಡಿರ್ತಾರೆ ಮುಂಚಿನ ಕಾಲದಲ್ಲಿ, ನೋಡ್ಬೋದು ನೀವು. ಪಿಲ್ಲರ್ಸು, ಇದು ಸೆಂಟರ್. ಸಿಟಿ ನೋಡಿ, ಇಂಥ ಕಂಟೆಂಟ್ಗಳನ್ನೆಲ್ಲ ತರ್ತಾ ಇರ್ತೀನಿ. ಸೊ ಅದಕ್ಕೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಸಪೋರ್ಟ್ ಮಾಡಿ ಮತ್ತು ರಿವ್ಯೂಸ್ ಕೊಡಿ. ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಆಡಿಯೋ ಕ್ವಾಲಿಟಿ ನಂಗೆ ಗೊತ್ತಿದೆ ಸ್ವಲ್ಪ ಪೂವರ್ ಇದೆ ಅಂತ. ಆ್ಯಂಡ್ ಐ ವಿಲ್ ಡೂ ಮೈ ಬೆಸ್ಟ್ ಟು ಗಿವ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಕಂಟೆಂಟ್ಸ್. ಥ್ಯಾಂಕ್ ಯು.